ತಿಮ್ಮಾಪುರದಲ್ಲಿ ಭೀಮಪ್ಪ ಏಮಿ ಮಾಜಿ ವೀರ ಯೋಧ ನಿಧನ. ಜಿಲ್ಲೆಯ ವೀರ ಯೋಧರಿಂದ ಗೌರವ ವಂದನೆ ಜರುಗಿತು. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಮಾಜಿ ವೀರ ಯೋಧ ಭೀಮಪ್ಪ ಏಮಿ ಇವರು ಬೆಳಿಗ್ಗೆ ನಿಧನರಾಗಿದ್ದಾರೆ. ಇವರಿಗೆ 61 ವಯಸ್ಸಾಗಿತ್ತು. ಇವರು ಬೆಳಿಗ್ಗೆ ನಿಧನರಾಗಿದ್ದಾರೆ ಎಂದು ಕುಟುಂಬಸ್ಥರು ತಿಳಿಸಿದರು. ಈ ಸುದ್ದಿ ತಿಳಿದ ನಂತರ ಮಾಜಿ ಹಾಲಿ ಗದಗ ಜಿಲ್ಲಾ ವೀರ ಯೋಧರ ಸಂಘ ಹಾಗೂ ಕೊಪ್ಪಳ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಸಹಯೋಗದಲ್ಲಿ ಮೃತ ಮಾಜಿ ವೀರ ಯೋಧ ಭೀಮಪ್ಪ ಏಮಿ ಮೃತ ಮಾಜಿ ವೀರ ಯೋಧನ ಪಾರ್ಥಿವ ಶರೀರಕ್ಕೆ ರಾಷ್ಟ್ರಧ್ವಜದೊಂದಿಗೆ ಗೌರವವನ್ನು ಸಮರ್ಪಿಸಿ ಗೌರವಿಸಿದರು. ಅವರ ಆತ್ಮಕ್ಕೆ ಭೀಮಪ್ಪ ಎಮ್ಮೆ ಅವರು 1964ರಲ್ಲಿ ಇದೇ ತಿಮ್ಮಾಪುರ ಗ್ರಾಮದಲ್ಲಿ ಹುಟ್ಟಿ ಇದೇ ಪ್ರೈಮರಿ ಸ್ಕೂಲ್ನಲ್ಲಿ ಓದಿ ಹೈಸ್ಕೂಲು ಇಲ್ಲೇ ಓದಿ ಅವರು 1981 ಡಿಸೆಂಬರ್ದಲ್ಲಿ ಆರ್ಮಿ ದೇಶ ಸೇವೆ ಮಾಡಲಿಕ್ಕೆ ಸೆಲೆಕ್ಷನ್ ಆಗಿ ಹೋಗಿದ್ದಾರೆ. ಅಲ್ಲಿಂದ 18 ವರ್ಷ ನಿರಂತರವಾಗಿ ಕಾಶ್ಮೀರದಲ್ಲಿ ಎಲ್ಲ ಕಡೆ ದೇಶ ಸೇವೆ ಮಾಡಿ ಕಾರ್ಗಿಲ್ ಯುದ್ಧವನ್ನು ಮಾಡಿ ನಿವೃತ್ತಿಯಾಗಿ ಈಗ ಜೀವನ ಮಾಡ್ತಿದ್ರು. ಆದರೆ ಈಗ ಅವರು ಆಕಸ್ಮಿಕವಾಗಿ ಹೃದಯಘಾತದಿಂದ ವಿಧಿವಶರಾಗಿದ್ದಾರೆ. ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಸ್ಥೈರ್ಯ ಬರಲಿ ಅಂಥೇಳಿ ಭಗವಂತನಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಅವರು ಭರ್ತಿಯಾಗಿ ಮರಳಿ ತಮ್ಮ ಜಾಗ ಅಥವಾ ತಮ್ಮ ವಾಸಸ್ಥಾನಕ್ಕೆ ಬಂದು ತಮ್ಮ ವೀರ ಶೌರ್ಯ ಮತ್ತು ಧೀರತೆಯಿಂದ ನೌಕರಿ ಮಾಡಿ ಮರಳಿ ತಮ್ಮ ಮನೆಗೆ ಬಂದು ದೈವಶಾತ್ ಹೃದಯಾಘಾತದಿಂದ ನಿಧನವಾದದ್ದು ಕೇಳಿ ನಮಗೆ ಆಘಾತವಾಗಿದೆ. ಮತ್ತು ನಾವು ನಮ್ಮ ಒಬ್ಬ ಸಹೋದರ ಅಥವಾ ನಮ್ಮ ಸೈನಿಕರನ್ನು ಕಳ್ಕೊಂಡ್ವಿ ಅಂತೇಳಿ ಸಮಾಧಾನ ತಗೊಂಡು ಮತ್ತು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮತ್ತು ಅವರ ಕುಟುಂಬದವರಿಗೆ ಧೈರ್ಯ ಸಹಿಸುವ ಶಕ್ತಿಯನ್ನು ಪರಮಾತ್ಮ ಕರುಣಿಸಲೆಂದು ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪೆರೇಡ್ನಲ್ಲಿ ಉಪಸ್ಥಿತರಾದ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಮಾರುತಿ ಗೊಂದಿ, ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷರಾದ SR ಪಾಟೀಲ್ ಮತ್ತು ಹಿರಿಯರಾದ SG ಕಲ್ಲಳ್ಳಿ ಅವರು ಗೌರವ ವಂದನೆಯನ್ನು ಸಲ್ಲಿಸಿದರು. ಮೃತರ ಪತ್ನಿ ಗಿರಿಜಾಂಬ ಹೇಮಿ ಅವರಿಗೆ ರಾಷ್ಟ್ರಧ್ವಜವನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಸಿದ್ದಯ್ಯ ಹಿರೇಮಠ, ವೀರಪ್ಪ, ಬಿಂಕಿ ಶರಣಪ್ಪ ಮಡಿವಾಳ, ವಿಜಯ ಗಾಚಿ, ವಿಜಯಕುಮಾರ ಬಡಿಗೇರ, ನಾಗರಾಜ್ ಹಂಚಿನಾಳ ಹಾಗೂ ನೂರಾರು ಅಭಿಮಾನಿಗಳು ಹಾಗೂ ಬಂಧು ಬಳಗದವರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.